ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮದ್ದೂರಲ್ಲಿ ಮಾಡಿಕೊಳ್ಳುವಂತಹ ಮದ್ದೂರು ವಡೆ ಅಂದರೆ ಮಧುರವಾದ ವಡೆ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದೇ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಮದ್ದೂರಲ್ಲಿ ಇದೇ ರೀತಿಯೇ ಪ್ರಿಪೇರ್ ಮಾಡ್ಕೊಳ್ತಾರೆ ಅಂತ ನೋಡಿದ್ದೀನಿ ನಾನು. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿಕೊಂಡೆ. ಮೊದಲು ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಲಿಕ್ಕೆ. ಆಮೇಲೆ ಒಂದು 3-4 ಈರುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಕೂಡ. ನಂತರದಲ್ಲಿ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೂ ಚಿರೋಟಿ ರವೆ, ಸಣ್ಣ ರವೆ ಅಥವಾ ದೊಡ್ಡ ರವೆ ಆದರೂ ತೆಗೆದುಕೊಳ್ಳಿ. ಚಿರೋಟಿ ರವೆ ಅಥವಾ ಉಂಡೆ ರವೆ ಅಂತ ಕರೀತಾರೆ. ಈ ಮೂರನ್ನು 6 ಸ್ಪೂನು ಹಾಕ್ಕೊಂಡಿದ್ದೀನಿ, ಅಂದರೆ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಕಾದರೆ ಹೆಚ್ಚು ಬೇಕಾದರೂ ಮಾಡ್ಕೋಬಹುದು, ಅಥವಾ ಯಾವುದಾದ್ರೂ ಪದಾರ್ಥವನ್ನು ಕಡಿಮೆ ಬೇಕಾದರೂ ಮಾಡ್ಕೋಬಹುದು, ತೊಂದರೆ ಇಲ್ಲ. ನಂತರದಲ್ಲಿ ಇದಕ್ಕೆ ನಾನು ತುರಿದ ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು ಶುಂಠಿ, ಹಸಿ ಶುಂಠಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇದು ಆಪ್ಷನಲ್ಲು. ಕರಿಬೇವು, ಡ್ರೈ ಫ್ರೂಟ್ಸು ಮತ್ತು ಹಸಿಮೆಣಸಿಕಾಯಿ ಬೇಕಾದರೆ ಹಾಕ್ಕೋಬಹುದು, ಬೇಡ ಅಂದರೆ ಬಿಡಬಹುದು. ಈ ಡ್ರೈ ಫ್ರೂಟ್ಸು, ಉಪ್ಪು, ಶೇಂಗಾ ಬೀಜ, ನಂತರ ಜೀರಿಗೆ, ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಬೇಕಿದ್ದರೆ ಹಾಕ್ಕೋಬಹುದು. ಇದನ್ನು ಮದ್ದೂರು ವಡೆಗೆ ಹಾಕ್ತಾರೆ. ಸೊ ನಾನಿಲ್ಲಿ ಎಳ್ಳನ್ನು ಸ್ಕಿಪ್ ಮಾಡಿದ್ದೀನಿ. ಬಟ್ ಮದ್ದೂರು ವಡೆಗಂತಲೇ ಎಳ್ಳು ಹಾಕ್ತಾರೆ, ನೀವು ಹಾಕ್ಕೋಬಹುದು. ಇದ್ರ ಜೊತೆಗೆ ಈರುಳ್ಳಿನ ನಾನು ಸ್ವಲ್ಪ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಣ ಪದಾರ್ಥನ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಕೂಡ ನೀರನ್ನು ನಾನು ಹಾಕ್ಕೊಂಡಿಲ್ಲ. ಇದಿಷ್ಟು ಇಂಗ್ರೀಡಿಯೆಂಟಲ್ಲಿ ಮದ್ದೂರು ವಡೆ ತುಂಬ ಚೆನ್ನಾಗಿ ಬರುತ್ತೆ. 2 ದಿನ, 3 ದಿನ, 4 ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಏನೂ ಕೂಡ ಆಗಿರಲ್ಲ, ಮೆತ್ತಗೂ ಕೂಡ ಆಗಿರಲ್ಲ. ಇದು ಚೆನ್ನಾಗಿ ಕಲಿಸ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತಿಗೆ ಈರುಳ್ಳಿ ನೀರು ಬಿಟ್ಕೊಂಡಿರುತ್ತೆ. ಆವಾಗ ಬಿಸಿ ಎಣ್ಣೆ ಒಂದು 8-10 ಸ್ಪೂನ್ ಜಾಸ್ತಿ ಹಾಕಿದರೆ ಎಣ್ಣೆಯಲ್ಲಿ ಕರಿಯುವಾಗ ಅದು ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ. ನೋಡಿಕೊಂಡು 8-10 ಸ್ಪೂನ್ ಮಾತ್ರ ಬಿಸಿ ಎಣ್ಣೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ರೆ ಬರ್ತಾ ಹಿಟ್ಟು ಉಂಡೆ ಕಟ್ಟಲಿಕ್ಕೆ. ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡ ನಂತರ ಅರ್ಧ ಗಂಟೆ ಮೇಲೆ ಬಿಡಬಾರ್ದು, ಯಾಕಂದರೆ ತುಂಬ ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಇದು ಒಡ್ಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ. ಹಾಗಾಗಿ ಇನ್ಸ್ಟೆಂಟಾಗಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಂದರೆ ಹಿಟ್ಟನ್ನು ಮಾತ್ರ ಕಲಸಿಟ್ಕೋಬಾರ್ದು. ಈಗ ರೆಡಿಯಾಗಿದೆ ಹಿಟ್ಟು. ಈಗ ನಾನು ಒಂದು 6 ಉಂಡೆಗಳನ್ನು ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ಹೇಳಿದ್ನಲ್ಲ ಆಗಲೇ, ಹಸಿಮೆಣಸಿಕಾಯಿ ಹಾಕ್ಕೋಬೋದು. ಜೊತೆಗೆ ಉಪ್ಪು ಕೂಡ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು. ಇಲ್ಲಿ ನಂದು ಕರೆಕ್ಟ್ ಇದೆ. ಸೊ ಈಗ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊತೀನಿ. ಒಂದು ಪ್ಲಾಸ್ಟಿಕ್ ಮೇಲೆ ದಪ್ಪದಾಗೆ ಒತ್ಕೊಳ್ಳಿ ಅಥವಾ ತಟ್ಕೊಳ್ಳಿ, ಅಂದರೆ ತೆಗಿಬೇಕಾದ್ರೆ ಈಸಿಯಾಗಿ ಬರುತ್ತೆ. ಅಥವಾ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಕೋಬಹುದು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಎಣ್ಣೆಯಲ್ಲಿ ಒಂದೊಂದೇ ಫ್ರೈ ಮಾಡ್ಕೊಳ್ತೀನಿ ನಾನು. ಬೇಕಾದರೆ 2-3 ಬೇಕಾದರೆ ತಟ್ಕೊಂಡು ಫ್ರೈ ಮಾಡ್ಕೋಬಹುದು. ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ನಾನು ಒಂದೊಂದನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಬದಿಯಲ್ಲಿ ಸಿಮ್ ಉರಿಯಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ಬೇಕಾದರೆ ನೀವು ಜಾಸ್ತಿ ಉರಿಯನ್ನು ಮಾಡ್ಕೋಬಹುದು. ಈಗ ಆಗಿದೆ ಮದ್ದೂರು ವಡೆ. ತುಂಬ ಚೆನ್ನಾಗಿತ್ತು, ಗರಿ ಗರಿ ಆಗಿತ್ತು.
ಮತ್ತು ತುಂಬ ಮೃದುವಾಗಿತ್ತು. ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮದ್ದೂರು ಮಧುರವಾದ ವಡೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.